ನಾನೇನು ತಗೊಳಲ್ಲಪ್ಪ. ನಾನು ಜ್ಯೂಸ್ ಕುಡಿತ್ಯಾ? ನಿಮ್ ರೈಲೇ ಮುಂದೆ ಹೋಗ್ಲಿ. ಮಂಡಿ ಚಿಪ್ಪು. ಇನ್ನೂ ಅದೆಲ್ಲ ಏನೂ ಆಗಿಲ್ಲ. ನೋಡ್ದಾ ಸೀರೆ ತೋರ್ಸೋ ಹುಡುಗಿಗೆ ರೋಸ್ ಕೊಡ್ತೀಯಾ? ಸೊ ಆಂಟಿ ಅತ್ತೆ ಇನ್ನು ಏನೇನ್ ಕರಿಬೇಕಾ ಹೇಳಿ. ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಹೈ ಲೆವೆಲ್ ಪ್ರಿಪ್ರೇಷನ್ ಅಲ್ಲಿ ಇದೀವಿ. ಬೆಳಗ್ಗೆ ನಾನು ನಮ್ಮ ಮನೇಲಿ ಎಲ್ಲ ಕೆಲಸ ಮಾಡಿ ಈಗ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಹೇಳು? ಮ್ಯಾಟ್ರ್ ಯಾಕೆ ಬಂದಿದ್ದೀನಿ ಅಂತ ಹೇಳ್ದ? ಶಾಪಿಂಗ್ ಮಾಡಕ್ಕೆ. ಶಾಪಿಂಗ್ ಅವಾಗ್ಲೇ ಆಕ್ಚುಲಿ ಇದು ಟೇಕ್ 2 ಅಂತ ಮಾಡ್ಬಿಟ್ಟು ಫಸ್ಟ್ ಏನ್ ಹೇಳ್ತಾರೆ, ಈಗ ಎಲ್ಲಾದ್ರೂ ಹೋಗ್ತಿದೀವಿ ಅಂದ್ರೆ ವಿಚಾರ ಹೇಳ್ತಾರೆ. ಇಂಥ ವಿಚಾರಕ್ಕೆ ಹೋಗ್ತಾ ಇದೀವಿ ಅಂತ. ಡೆಸ್ಟಿನೇಷನ್ಗಳಲ್ಲ, ಯಾರು ಎಲ್ಲ ಹೋಗ್ತಾ ಇದೀವಿ ಅಂದ್ರೆ ಚಿಕ್ಕಪೇಟೆ ಅಂತ ಏನು ಹೇಳ್ಬಿಟ್ನಪ್ಪ. ಅದ್ರಲ್ಲಿ ಏನ್ ತಪ್ಪು? ನಿಜನೇ ತಾನೇ, ಹೋಗೋದ್ ನಿಜನೇ ತಾನೇ. ಹೋಗೋದ್ ನಿಜಾನೇ. ನೀನ್ ಮೊದ್ಲೇ ರಿವೀಲ್ ಮಾಡ್ಬಿಟ್ರೆ ಓಹೋ ಹಂಗೆ ಸಸ್ಪೆನ್ಸ್ ಆಗಿರ್ಬೇಕಾಯ್ತಾ? ಆಗಿರ್ಬೇಕು, ಗೆಸ್ ಮಾಡ್ಬೇಕು, ಮಜಾ ಹೋಗುತ್ತೆ. ಓಕೆ ಓಕೆ ಓಕೆ. ಚಿಕ್ಕಪೇಟೆಗೆ ಸ್ಯಾರಿ ಶಾಪಿಂಗ್ ಹೋಗ್ತಾ ಇದೀವಿ. ನಾನ್ ಸ್ಯಾರಿ ಶಾಪಿಂಗ್ಗೆ ನಮ್ಮ ಮತ್ತೆ ದಿನ ಏನೇನ್ ಪ್ಲಾನ್ಸ್ ಇವತ್ತು ತಾಮ್ರ ಗೀಮ್ರ ಎಲ್ಲ ಇಟ್ಕೊಂಡು ಅವ್ರ ಸೈಡ್ ನಾನು ಆ ಕಳಸ ಒಂದ್ ತಗೋಬೇಕು, ಅದಕ್ಕೆ ಹೋಗೋಣ. ದೇವ್ರದ್ದು ಕಳಸ ತೂತಾಗ್ಬಿಟ್ಟಿದೆ, ಅದ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಕಲ್ಸ ಅಂತ ಹೇಳ್ತಾರೆ. ಅಲ್ಲಿಂದ ಏನೇನಾಗುತ್ತೋ ಗೊತ್ತಿಲ್ಲ. ಯಾವ ಅಂಗಡಿ ಕಣ್ಣಿಗೆ ಬೀಳುತ್ತೋ, ಯಾವ ಅಂಗಡಿನ ನೀನು ಪಿತೂರಿ ಮಾಡ್ಬೇಕಂತ ಅನ್ಕೊಂಡಿದ್ಯಾ, ಐ ಡೋಂಟ್ ನೋ. ನೀನ್ ಮಾಡ್, ಬಟ್ ನನ್ ಪರ್ಪಸ್ ಸ್ಯಾರಿ ಶಾಪಿಂಗ್. ಎಷ್ಟು ದೂರ ಆಗ್ಬೋದು ಅಂದಾಜು ಪೋತಿಸಿಂದ ಒಳಗಡೆಗೆ? ಹೆಂಗ ನೋಡು, ಮೈಸೂರು ಸರ್ಕಲ್ ಆದ್ರೂ ಓಕೆ, ಅಲ್ಲಿ ಇನ್ನೂ ತುಂಬಾ ಒಳಗೆ ಹೋಗ್ಬೇಕು. ಪೋತಿಸಿನ ಸೇಮ್, ಅದೇ ಒಂದೊಂದು ರೋಡ್ ವ್ಯತ್ಯಾಸ ಅಷ್ಟೇ ಅಂತ ಏನಿಲ್ಲ. ಒಂದ್ ರೋಡ್ ಅಂದ್ರೆ ನಮ್ ರೋಡ್ ನಿಮ್ ರೋಡ್ ಅಷ್ಟೇನಾ? ಹಂಗಲ್ಲ. ತೆರಿಗೆ ಮಾಡು. ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ. ಇವಾಗ ನಾವು ಆಟೋ ಬುಕ್ ಮಾಡ್ತಾ ಇದ್ದೀವಿ. ನಾವು ಫುಲ್ ಕ್ಲಾಸಿ ಆಗಿರಲಿ ಅಂತ ಸ್ಪೆಕ್ಸ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ. ಬಟ್ ಯಾವುದು ಬಂದು ಏನು ಶೋಕಿ ಗ್ಲಾಸ್ ಅಲ್ಲಪ್ಪ, ಇದೆಲ್ಲ ಫುಲ್ ಪವರ್ ಗ್ಲಾಸಸ್ಸು. ಟೆಸ್ಟ್ ನನಗೆ ಟಪ್ ಅಂತ ತಲೆನೋವು ಬರುತ್ತೆ ಬಿಕಾಸ್ ಆಫ್ ಮೈಗ್ರೇನ್ ಸಿಂಪ್ಟಮ್ಸ್. ಸೊ ಅದಕ್ಕೆ ಸ್ಪೆಕ್ಸ್ ಎಲ್ಲ ಜೊತೆ, ತಲೆನೋವು ಮಾತ್ರ ಸ್ಪೆಕ್ಸ್ ಇವೆಲ್ಲ ನನ್ನ ಜೊತೆ ಇರಲೇಬೇಕು. ಎಸ್, ಏನೋ ಹೇಳೋದಕ್ಕೆ ಬಂದೆ ಮರ್ತೋದೆ ಗೈಸ್. ಈಗ ನೆನಪಾಯಿತು ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ, ನನ್ನ ಮುಖದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ. ದಟ್ ಈಸ್ ಮೈ ಹೇರ್. ನನ್ನ ಕೂದಲು ಏನಂತಾರೆ ಬ್ಯಾಕ್ ಟು ಫಾರ್ಮ್ ಅನ್ನೋ ಥರ ಫುಲ್ ಸ್ಟ್ರೈಟಿಂದ ಮತ್ತೆ ಕರ್ಲ್ ಆಗ್ತಿದೆ. ನನಗೆ ಕರ್ಲ್ಗಿಂತ ನಂದು ಏನು ಉಂಗುರ ಥರನೂ ಕರ್ಲ್ಸ್ ಇರೋಲ್ಲ, ಫುಲ್ ಫ್ರಿಜಿ ಇರುತ್ತೆ. ಅದನ್ನು ಸರಿ ಪಡಿಸ್ಕೋಬೇಕಂದ್ರೆ ನಾನು ಮತ್ತೆ ಸ್ಟ್ರೈಟ್ ಮಾಡಬೇಕು. ಏನು 6 ತಿಂಗಳು ಬೆಲೆ ಬಾಳಲ್ಲಪ್ಪ. ನಾನು ಈಗ ಮಾಡಿಸ್ತೀನಿ ಅಂದರೆ ನಮ್ಮ ಮತ್ತೇನೆ ಬೇಡ ಅಂತಾರೆ, ಮಾಡಿಸ್ಬೇಡ ಅಂತ. ಬೇಡ ತುಂಬ ಯಾವಾಗಲೂ ಮಾಡಿಸಿದ್ರೆ ಕೂದಲು ಹಾಳಾಗುತ್ತೆ. ಹಿಂಗೆ ಪರವಾಗಿಲ್ಲ, ಈ ಥರನೇ ಮೇಂಟೈನ್. ಈಗ ಚೆನ್ನಾಗೇ ಇದೆಯಲ್ಲ, 2 ವರ್ಷದಿಂದ ಮಾಡಿಸ್ತಾ ಇದ್ದೀನಿ ನಾನು. 2 ವರ್ಷದಿಂದ ಅಲ್ಲ, 2 ವರ್ಷದಿಂದನೂ ಮಾಡಿಸಿದ್ಯಾ. ಮತ್ತೆ ಮಾಡಿಸೋದು ಬೇಡ ನಾನು ಹಂಗೆ. ನೀನೇ ಅದು ಇದು ನಂದಂದ್ರೆ ಎಲ್ಲ ಪುಡಿ ಕೂದ್ಲಾಗ್ಬಿಟ್ಟೈತಮ್ಮ. ನಿಮ್ದಂದ್ರೆ ಇನ್ನೂ ಗಟ್ಟಿ ಏರು ಚೆನ್ನಾಗಿದೆ. ಅದನ್ನೇ ನೀವೇ ಮೇಂಟೈನ್ ಮಾಡ್ಕೊಳ್ರಿ. ಸ್ವಲ್ಪ ಏನಾದ್ರು ಸಾಫ್ಟ್ ಆಗಂಗೆ ಶಾಂಪು ಗಿಂಪು ಹಾಕಿ, ಕಂಡೀಷನರ್ ಹಾಕಿ. ಅದೆಲ್ಲ ಹಾಕಿದ್ರು ನೋಡು, ಫ್ರಿಜಿ ಏರ್ ಅಂದ್ರೆ ಹಂಗೆ. ನಮ್ದು ಉಂಗ್ರ ಎಲ್ಲ ಪ್ಯೂರ್ ಹೆಂಗೋ ಸರಿಪಡಿಸ್ಕೊ. ನೀನ್ ಹೇಳ್ದಂಗೆ ದೇವರ ಕೊಟ್ಟಿದ್ದು, ಏನ್ ಮಾಡಕ್ಕ. ಮತ್ತೆ ನೋಡು, ಏನೂ ಆಗಿಲ್ದಾರ ಮುಟ್ಟಿಸ್ಕೊಳಕ್ ನೀನ್ ಹೇಳ್ತೀಯಾ, ನಾನ್ ರೆಡಿ ಮಾಡಿಸ್ಕೊಂಬಾರ್ದ ಕೂದ್ಲಿನ? ಹೆಂಗ ನಿನ್ನ ಇಷ್ಟ. ರೆಡಿ ಮಾಡಿಸ್ಕೊಂಡು ಹಾಳು ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಅಷ್ಟೇ. ಅಲ್ಲಿ ನಾವು ವ್ಲಾಗ್ ಮಾಡ್ತಿದೀವಿ, ಅಲ್ಲಿ ಹೊರಗಡೆ ಯಾರೋ ನೇಬರ್ಸ್ ನೋಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮತ್ತೆ ಫುಲ್ ಗಾಂಡಾಬ್ರಿಯಾಗಿ ಮೆಲ್ಲಗೆ ಮಾತಾಡ್ತಾ ಇದ್ದೆ. ಅವಾಗಲೇ ವಾಯ್ಸ್ ಡೌನ್ ಆದಾಗೆ ನನಗೆ ಗೊತ್ತಾಯ್ತು. ಹಿಂಗೆ ಫುಲ್ ಗಾಬರಿ ಆಗಿದ್ದಾರೆ. ಒಂಚೂರು ರೆಸ್ಟ್ ಕೊಡೋಣ. ಆಯ್ತು ನಡಿ, ಎದುರ್ಕೋಬೇಡ. ಯಾಕೆ ಎದುರ್ಕೊಳ್ಳಿ, ಒಳ್ಳೆ ಚೆನ್ನಾಗಿತ್ತಲ್ಲ. ಎಲ್ಲ ಮಾತಾಡ್ತಿದ್ಯಾ? ಇನ್ನೇನ್ ಕಿರ್ಚುತ್ತಾರ? ಜೋರಾಗಿ ಮಾತಾಡು. ಇನ್ನೆಷ್ಟು ಕಿರಿಸ್ತಾರೆ? ನಾರ್ಮಲ್ ಆಗಿ ಮಾತಾಡು. ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ. ಓ ಏನಿಲ್ಲ, ಕಿರ್ಚ್ಬೇಕಷ್ಟೇ. ರೋಡ್ಗೆ ಹೋಗಿ ನಾನು ಮಾತಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅಂತ ಕಿರ್ಚ್ಬೇಕಾ? ಯುವರ್ ಅಬ್ನಾರ್ಮಲ್. ಬಾಮ್ಮ, ಇದು ನನ್ನ ಬ್ಯಾಗು. ಇಷ್ಟು ದೊಡ್ಡ ಬ್ಯಾಗ್ ತುಂಬ ನಮ್ಮ ಅತ್ತೆ ಇವತ್ತು ಶಾಪಿಂಗ್ ಮಾಡ್ತಾರೆ, ನಾವು ಅದನ್ನ ನೋಡ್ತೀವಿ. ತುಂಬ್ಕೊಂಡು ಬರೋಣ ಅಂತ. ದೊಡ್ಡ ಐಟಮ್ಸ್ ಏನೇನು ಗೆಸ್ ಮಾಡ್ಕೊಂಡಿದ್ಯಾ? ಐಟಮ್ಸ್ ಎಲ್ಲ ನಾನೆಲ್ಲ ಏನು ತಗೊಳಲ್ಲಪ್ಪ. ನೀವು ತಗೊಂಡಿದ್ನ ನೋಡ್ಕೊಂಡು ಬರೋದಷ್ಟೇ. ಈ ಮಾತಿನ ಮೇಲೆ ನಮ್ಮ ಅತ್ತೆ ಇರ್ತಾರ, ನಾನು ನೋಡ್ಬೇಕು. ಏನು ತಗೊಳಲ್ವಂತೆ, ಜಸ್ಟ್ ನಾನು ತಗೊಳ್ಳೋದು ನೋಡ್ಕೊಂಡ್ ಬರ್ತಾರೆ. ನೋಡೋಣ. ಇದೇ ಮಾತಿನ ಮೇಲೆ ಇರ್ಬೇಕು. ನೀನೇನು ತಗೊಳಲ್ಲ, ಮಾತಿನ ಮೇಲೆ ಇರ್ಬೇಕು ಅಂತಾನೆ ನೀನು ತಗೊಂಡ್ಬಿಡಲ್ಲ ಬಿಡು. ನೀನು ಟೆಂಪ್ಟ್ ಆದ್ರೂ ತಗೊಳಲ್ಲ. ಫೈನಲಿ ನಮ್ಮ ರ್ಯಾಪಿಡೋ ಆಟೋ ಬಂತು. ಇವಾಗ ಹೋಗ್ತಾ ಇದ್ದೀವಿ. 10:30ಗೆ ಮನೆ ಬಿಡೋಣ ಅಂದ್ಕೊಂಡ್ವಿ ಮಾರ್ನಿಂಗು. ಬಟ್ ಆಲ್ಮೋಸ್ಟ್ ಒಂದು ಯಾವಾಗ 11:15 11:20 ಆಗಿದೆ.
ಓಕೆ ಫುಲ್ ಈಗ ನಮ್ಮ ಅತ್ತೆ ತಂದೂರಿ ಹಾಕ್ತಾರೆ. ಆಟೋಲಿ ಓವನಲ್ಲಿ ಬುಕ್ಕಾಗಿ ತಂದೂರಿ ಹಾಕ್ತಾರೆ. ಅದ್ರ ಭಯ ಅವ್ರಿಗೆ. ನಾನು ಕೂಡ ತಂದೂರಿ ತಂದೂರಿ ಆಗಲ್ಲ, ಪಳ್ಳ ಅಂತಿರ್ತಾರೆ. ನಾವು ಪಳ್ಳ ಅನ್ನಕ್ಕೆ ನಾನು ಸನ್ಸ್ಕ್ರೀನ್ ಹಾಕಿದ್ದೀನಿ. ಸನ್ಸ್ಕ್ರೀನ್ ನೀನು ಹಾಕಿದ್ಯಾ? ನಾವು ಹಾಕಿಲ್ಲ ಬಿಡು, ನಾವೆಲ್ಲ ನೀನು ಹಾಕಿದ್ಯಲ್ಲ. ಅದೇನೆ ನಾವು ಹಾಕಿದೀವಿ, ಅವರು ಹಾಕೋರೆ. ನಾನು ಹಾಕಿ ಶಟ್ ಅಪ್. ನಾನು ಸನ್ಸ್ಕ್ರೀನ್ ಹಾಕಿದ್ದೀನಿ, ಅವರು ಸನ್ಸ್ಕ್ರೀನ್ ಹಾಕಿದ್ದಾರೆ. ಸುಮ್ಮನೆ ಶೂಟ್ ಹಾಕ್ತಾ ಇದ್ದಾರೆ. ಶೂಟ್ ಯಾರಿಗೂ ಶೂಟ್ ಮಾಡೋಣ, ನಾವು ಇರೋದನ್ನ ಹೇಳ್ತೀವಿ. ನಾವು ನಿಜ ಒಂದು ಸರಿ ನಾನು ನಿಜ ಹೇಳಿದ್ರು ಒಪ್ಪಿಲ್ಲ. ಎಷ್ಟು ದಿನ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಒಂದು ಸಣ್ಣ ಇಸ್ಲಿಪಾಗಿ ಎದೋಳು ಅಷ್ಟರಲ್ಲಿ ನಾವು ಡೆಸ್ಟಿನೇಷನ್ ಲೊಕೇಶನ್ಗೆ ಬಂದಿದ್ವಿ. ಸಿಕ್ಕಾಪಟ್ಟೆ ಜನ ಇದ್ರು. ನನಗಂತೂ ಮಂಗಾಲಾಗಿ ಹಾರ್ಟ್ ಬ್ರೇಕ್ ಆಗೋಯ್ತು. ಯಾಕಂದ್ರೆ ಹೆವಿ ಟ್ರಾಫಿಕ್ಕು. ಬೇಜಾರಲ್ಲ, ನಾನು ಆಗ್ತಾನೆ ಮನ್ಸಲ್ಲಿ ಅನ್ಕೊಂಡೆ ಜನ ಮರುಳು ಜಾತ್ರೆ ಮರುಳು ಅಂತ. ನಾನು ಅಂದಿದ್ದ ಡೈಲಾಗ್ ಎಷ್ಟು ಸತ್ಯ ಅಂದ್ರೆ ಅದೇ ಡೈಲಾಗ್ನ ಸೇಮ್ ಟು ಸೇಮ್ ಆ ಡೈಲಾಗ್ನ ಒಂದು ಅಂಕಲ್ ನನ್ನ ಪಕ್ಕದಲ್ಲೇ ಹೇಳ್ಕೊಂಡು ಹೋದ್ರು. ಇದೆ ಫೀಲಿಂಗ್ ರಾಕೇಶ್ ಗೌಡ, ಫೀಲಿಂಗ್ ಹೆಂಗಿದೆ? ಬೇರೆ ಸ್ಟೇಟಾ? ನೀವು ಫಸ್ಟ್ ಟೈಮ್ ಎಲ್ಲ ಬಂದಿರೋದು? ಬನ್ರಿ ಹೇಳ್ತಿರೋದು. ಫುಲ್ಲು ಕಂಡೀಷನ್ ಮತ್ತೆ ತಂದಿರಿ. ಈಗ ಎಲ್ಲಿ? ಈಗ ಫಸ್ಟ್ ಸೀರೆನೇ ನೋಡ್ಬಿಡೋಣ ನಡಿ. ಅದೇ ನಡಿ, ಮುಂದಕ್ಕೆ ಹೋಗೋಣ. ಈ ಒಂದು ಯಾವತ್ತು ನೋಡಿಲ್ಲ. ಇಲ್ಲಿ ಪ್ರಾಬ್ಲಮ್ ಮೈ ಮೇಲೆ ಎಚ್ಚರ ಇರ್ಲಿ. ಆಯ್ತಾಯ್ತು. ಫಸ್ಟ್ ಟೈಮ್ ಇಲ್ಲಿಗೆ. ಆ ಕಡೆ ಅತ್ತೆ ಬಾ ಬೇಗ. ಮತ್ತೆ ಮಂಡಿ ಅಲ್ಲೇ ಊಟ ಆಗ್ಬಿಟ್ಟಿರುತ್ತೆ. ಮಂಡಿ ಚಿಪ್ಪು. ಇನ್ನೂ ಅದೆಲ್ಲ ಏನೂ ಆಗಿಲ್ಲ. ಮಾರಮಂಡಿ ಅದೆಲ್ಲ ನಮ್ದು ರಿಯಲ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಬರೋದಿಲ್ಲ, ಡೂಪ್ಲಿಕೇಟ್. ಅದು ಬರೋದು ಡ್ಯೂಪ್ಲಿಕೇಟ್ ಆಂಟಿ. ಹಂಗೆ ಅದು ಅರ್ಜೇನ. ಚಿಕ್ಕ ಬಾರ್ಡ್ರ್ ಓಕೆನಾ? ಮೀಡಿಯಂ, ಸ್ವಲ್ಪ ದೊಡ್ಡದಾಗಿರೋದ್ರಲ್ಲೂ ತೋರಿಸಿ, ಚಿಕ್ಕದ್ರಲ್ಲೂ ತೋರಿಸಿ. ಬಿಚ್ಚಿ ನೋಡ್ಲಾ? ಮತ್ತೆ ಒಂದೆರಡು ರೆಫರೆನ್ಸ್ ಅಲ್ಲಿ ಅಂದ್ರೆ ನಾವೇನಂದ್ರೆ ಮೊದ್ಲೇ 2-3 ರೀಲ್ ನಾವು ಮೊದ್ಲೇ ಸೇವ್ ಮಾಡ್ಕೊಂಡಿರ್ತಾರೆ. ತುಂಬಾ ರೀಲ್ಸ್, ಸೇವ್ಡ್ ರೀಲ್ಸ್ ಇರುತ್ತೆ. ಸ್ಯಾರಿ ಇದೆ ಚಿಕ್ಕಪೇಟೆಯಲ್ಲಿ ಇರೋದು, ನಾಗರಬಾಗ್ ಇದು, ಬೆಂಗಳೂರಲ್ಲಿರೋ ಎಲ್ಲಾ ವಿಡಿಯೋನ ನಾವು ಮತ್ತೆ ಸೇವ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಂದು ಪ್ರಯೋಗ ಅಲ್ಲಿ ಮೇಡಮ್ ತೋರ್ಸಲ್ಲಿ ಫುಲ್ ಪ್ಯೂರಿಫಿಕೇಶನ್ ಟೆಸ್ಟ್ ಮಾಡ್ತಾರಲ್ಲ. ಇದು ಹೇಗಿದೆ ಬ್ಲೌಸ್? ಅದು ಏನು ಪ್ರೈಸ್? ಅದು ಇದು ಚೆನ್ನಾಗಿದ್ಯಾ? ಆಫರ್ ಎಷ್ಟು? ಸೇಮ್ ಬಟ್ ಇಲ್ಲಿ ಕಾಂಬಿನೇಷನ್ ಇದೆ. ಗ್ರೀನೇ ನನ್ನ ಗ್ರೀನ್ ಇಲ್ಲ, ತಗೋಬೋದು ಗ್ರೀನು. ಬಟ್ ಇದು ಲೈಟ್ ವರ್ಷನ್ ಅಲ್ಲಿ ಇದೆ. ಇದು ಈ ತರ ಕ್ರೀಮ್ ಅಂಡ್ ಗೋಲ್ಡ್ ವಿತ್ ಡಾರ್ಕ್ ಗ್ರೀನ್. ಕೇಶೆ ಹೇ ಬಾಯ್. ಸೊ ಆಂಟಿ, ಅತ್ತೆ, ಇನ್ನು ಏನೇನ್ ಕರಿಬೇಕಾ ಹೇಳಿ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಯಾವ್ದು ಇಷ್ಟ ಆಯ್ತು? ಇದಾ ಕೊಡ್ಸು. ಯಾವ ಕಾಲ ಕೊಡ್ಸೋದು ನೀನು? ಕಲಂಕಾರ ಅಂತೆ. ಎಂತದ? ಅಲ್ಲ, ನೀವ್ ಹೇಳ್ತೀರ ಮತ್ತೆ. ಹೇಳತ್ತೆ ಯಾವ್ದದು? ಕಲಂಕಾರಿ ಬಂತು ನೋಡಿ ಇಲ್ಲಿ. ಕಲಂಕಾರಿ ಇದು ರೊಕ್ಕಿ ನೀನ್ ಕೇಳ್ದಲ್ಲ. ಅದಾ ಹೇಳಿದ್ ನಾನು. ಅದಲ್ಲ ಇಲ್ಲ ಆಯ್ತು ನೋಡಿ ನಾನು ಹೇಳಿದ್ದು. ಅಲ್ಲ, ಕೈಂಡ್ ಆಫ್. ಇಲ್ಲ, ಇದೆ ಚೆನ್ನಾಗೈತೆ. ಅದು ಬೇಡವಂತೆ ಅತ್ತೆಗೆ. ಇದು ಮಸ್ತ್ ಆಗೈತೆ, ತಗೊಳ್ಳೆ. ಇದಂತೆ ಮಸ್ತು. ಅದು ನೋಡು ಅವ್ರ ಕೈಲಿರೋದು ಬ್ಲ್ಯಾಕ್ ಆ್ಯಂಡ್ ರೆಡ್. ಅತ್ತೆ ಕಣ್ಣು ಇಷ್ಟ ಆಗ್ಬಿಟ್ಟೈತೆ. ಬ್ಲ್ಯಾಕ್ ಕಾಣ್ತಿಲ್ಲ ಅಮ್ಮ. ಚೆನ್ನಾಗಲ್ಲ. ಕಾಣ್ತಿದೆ. ನಾನು ಕನ್ನಡಕ ಹಾಕಿರೋದು ಕಣ್ ಕಾಣಲ್ಲ ಅಂತಲ್ಲ, ಆ ಪಾಯಿಂಟ್ ಹಿಡಿಬೇಡ.
ಸಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಅತ್ತೆ. ಚೆನ್ನಾಗೇನೋ ಕಾಣುತ್ತೆ. ಇಷ್ಟು ಶಕ್ತಿ ಒಂದು ತಗೊಂಡಿದ್ದೆ ಅಂದ್ರೆ ಹೆಂಗ್ ಮಾಡ್ತಾರೆ ಅವ್ರ ಕೆಲಸನೇ ಅದು. ನಾನು ಓಡ್ಬಿಡ್ತೀನಿ. ಫೋಕಸ್ ನಿಂದೇನು ಮಾಡ್ಕೊಂಬಿಟ್ಟಿದ್ಯಲ್ಲ. ಮೇಲೆ ಇರೋದು ನಾನೇ ಫೋಕಸ್ ಹೋಗಿ. ಈಗ ನೋಡು ಸೀರೆ. ಬೆಂಕಿ ಬೆಂಕಿ ಬಿಡೆ, ಸುಟ್ಟೋಗೈತೆ, ಕರ್ರಾಗೈತೆ ಅಷ್ಟೇ. ಸ್ಯಾರಿ ಶಾಪಿಂಗ್ ಹೋದವರು ಬರೀ ಸ್ಯಾರಿ ಮಾತ್ರ ತೊಗೊಳ್ಳಿಲ್ಲ, ಹಂಗೆ ಸ್ಯಾರಿ ತೊಗೊಂಡಿದ್ದು ಖುಷಿಗೆ ಹಾಗೆ ಅಲ್ಲಿ ಸಖತ್ತಾಗಿರೋ ಜ್ಯುವೆಲ್ಸ್ ಸೆಟ್ಸು ಏನೇನೋ ಇತ್ತು, ಅದ್ರ ಮೇಲೆ ಕಣ್ಣೋಯ್ತು. ಹಾಗೆ ನಾನು ನಮ್ಮ ಅತ್ತೆ ಅಲ್ಲಿ ಹೊಟ್ಟೋದ್ವಿ. ನಾನು ನಮ್ಮ ಅತ್ತೆ ಅಂತೂ ಬಿಸಿಲಲ್ಲಿ ಎಲ್ಲಿ ತಂದೂರಿ ಆಗೋಗ್ತೀನಿ ಅಂತ ತಲೆ ಮೇಲೆ ವೇಲೆಲ್ಲ ಸುತ್ಕೊಂಬಿಟ್ಟಿದ್ರು. ಇನ್ನು ನನ್ನ ತಮ್ಮನ ಕೇಳಲೇಬೇಕಾಗಿಲ್ಲ, ಯಾಕಾದ್ರೆ ಇವ್ರ ಜೊತೆ ಬಂದು ಅಂತ ನೊಂದು ಬೆಂದು ಹೋಗ್ತಿದ್ದ. ಅವ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ತುಂಬ ನಾಯಿ ಥರ ಅಲಿಸ್ಬಿಟ್ಟಿದ್ದೀನಿ ಅವತ್ತು. ಸೊ ಇಬ್ಬರು ಬೇಜಾರಾಗಬಾರ್ದು ಅಂತೇಳಿ 3 ಜನನು ಒಂದು ಜಾಗಕ್ಕೆ ಹೋಗಿ ಬಿರಿಯಾನಿ ತಿಂದು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ಗುರು. ಸೊ ಎಸ್ ಗೈಸ್, ನಾನು ಈಗಲ್ಲ ಬಂದು 1 hour ಆಯಿತು. ಚಿಕ್ಕಪೇಟೆ ಅಂತೂ ನಮಗೆ ತಲೆ ತಿರುಗಿ ಕೋಮಾಗಿ ಹೋಗ್ಬಿಟ್ವಿ. ನಮ್ಮತ್ತೆ ಜನ ಮರಳು, ಜಾತ್ರೆ ಮರಳು. ಅಯ್ಯೋ ದೇವ್ರೆ, ಅಂದರೆ ನಾವೊಬ್ಬರೇ ಈ ಡೈಲಾಗ್ ಹೇಳಿಲ್ಲ. ಇನ್ ಬಿಟ್ವೀನ್ ನಾವು ನಡ್ಕೊಂಡು ಸುಸ್ತಾಗಿ ಬರ್ಬೇಕಾದ್ರೆ ನಾವೇ ಒಂದು ಲಿಟ್ರಲಿ ಈ ಡೈಲಾಗ್ ನಾವು 4 ಜನ ಹೇಳೋದನ್ನ ಕೇಳಿಸ್ಕೊಂಡಿದ್ದೀವಿ, ಜನ ಮರಳು, ಜಾತ್ರೆ ಮರಳು ಅಂತ. ಸೊ ಎಸ್, ಒಂದಷ್ಟು ಅಂದರೆ ನಾನು ಸೀರೆ ತೊಗೋಬೇಕಂತಾನೆ ಹೋಗಿದ್ದೆ. ಕೆಲವೊಂದು ಸೀರೆ ನಾನು ತೊಗೊಂಡೆ. ಇನ್ ಬಿಟ್ವೀನ್ ಸೈಡ್ ಶಾಪಿಂಗ್ ನಮ್ಮ ಅತ್ತೆನೂ ಮಾಡಿದ್ದಾರೆ. ಎಲ್ಲಾನು ಇವಾಗ ನಾವು ನಿಮ್ಮ ಮುಂದೆ ತೋರಿಸ್ತೀವಿ. ಶಾಪಿಂಗ್ ಎಲ್ಲಿ ನಿಂದು ಬಟ್ಟೆ ತೋರ್ಸು. ಟುಡೇ ವಿ ಆರ್ ಗೋಯಿಂಗ್ ಟು ಅನ್ಬಾಕ್ಸಿಂಗ್ ಅನ್ನೋ ಥರ ಬಿಲ್ಡಪ್ ನೆಕ್ಸ್ಟ್ ಲೆವೆಲ್. ಶಾಪಿಂಗ್ ಮಾಡಬಾರ್ದು ಅಂತಾನೆ ಹೋಗಿದ್ದು. ನಾನೇನು ತಗೊಳಲ್ಲಪ್ಪ, ನಾನು ಬೇಡವೇ ಬೇಡ. ಅದ್ನೇಲ್ವಾ ನೀನು ಶೂಟ್ ಹಾಕಿದ್ದೆ ಮನೆಯಿಂದ ಆಗ್ಬೇಕಾದ್ರು, ನಾನೇನು ತಗೊಳಲ್ಲಪ್ಪ, ನಾನೇನು ತಗೊಳಲ್ಲಪ್ಪ ಅಂತ. ಆದ್ರೆ ಅಲ್ಲಿ ಹೋದ್ಮೇಲೆ ತಗೋಬೇಕು ಅಂತ ಆಸೆ ಆಗಿದೆ. ಅದೇ ಹೆಣ್ಮಕ್ಳು ನೋಡ್ತಾ ತಗೋಬೇಕು ಅಂತ ಆಸೆ. ಇದು ನೋಡಿ ಯಾರೇ ಬೇಕಾದ್ರೂ ಆಂಟಿ ನೀವು ಸೂಪರ್ ಅಂತೀರಾ. ನನ್ನ ಸೆಲೆಕ್ಷನ್ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಇದೊಂದು ತಗೊಂಡೆ. ನಾನು ಈ ರೇಟ್ ತಗೊಂಡೆ. ವೇದ 2 ತಗೊಂಡ್ಲು. ಒಂದು ಇದು ಬ್ಲ್ಯಾಕು, ರೆಡ್ಡು. ದಿಸ್ ಈಸ್ ಮೈನ್. ವೇದಂದು ಇದು. ನೆಕ್ಸ್ಟು ಇನ್ನೊಂದಿಲ್ಲ ಅಲ್ಲಿದೆ ಕವರ್. ಇರು ನಂದು ಇನ್ನೊಂದು ತೋರಿಸ್ಬಿಡ್ತೀನಿ. ಹೋಲ್ಸೇಲ್ ನಮ್ಮ ಮತ್ತೆ ತೋರಿಸ್ಬಿಡ್ತಾರಂತೆ. ಇದು ಒಂದು ಡ್ರೆಸ್ಸು ನನಗೆ ಅಂತ ತಗೊಂಡಿದ್ದು. ಇದು ಪ್ಯಾಂಟ್, ಇದು ಟಾಪ್. ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ. ನನಗೆ ಚೆನ್ನಾಗಿದೆ. ಆಯಿತು. ನನ್ನ ಸೀರೆನೇ ತುಂಬ ಚೆನ್ನಾಗಿರೋದು. ಓಕೆ. ಇದು ದುಪ್ಪಟ. ನಾನು ಆ ರೆಡ್ ಸೀರೆ, ರೆಡ್ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ಯಾಕೆ ತೊಗೊಂಡೆ ಅಂದರೆ ನನ್ನ ಹತ್ರ ಬ್ಲ್ಯಾಕ್ ಪ್ಯೂರ್ ಬ್ಲ್ಯಾಕ್ ಅಂದರೆ ನಂದು ಯಾವ ಸೀರೆ ಅಲ್ಲ ಬಿಡಿ, ನಮ್ಮ ಅಮ್ಮನ ಸೀರೆನೇ ನನ್ನ ಸೀರೆ. ತುಂಬ ಚೆನ್ನಾಗಿದೆ ಇದು. ಸೊ ಬ್ಲ್ಯಾಕ್ ವಿತ್ ಅಂದರೆ ಬ್ಲ್ಯಾಕ್ ಕಾಂಬಿನೇಷನ್ನೇ ಆಗಲಿ ಅಥವಾ ಬ್ಲ್ಯಾಕ್ ಸೀರೆ ಅನ್ನೋದು ನನ್ನ ಹತ್ರ ಯಾವುದೂ ಇರಲಿಲ್ಲ. ಆ್ಯಂಡ್ ಐ ಪರ್ಸ್ನಲಿ ಲೈಕ್ ರೆಡ್ ವಿತ್ ಬ್ಲ್ಯಾಕ್. ಸೊ ನಾನು ಅದಕ್ಕೆ ಆ ಸೀರೆಗೆ ಮರುಳಾಗಿ ಸೋತು ಓದಿ ಮಾಡಿದ್ದಾರೆ. ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ, ನನಗೆ ಚೆನ್ನಾಗಿರುತ್ತೆ ಅದು. ನನಗೂ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಆ ಎಲ್ಲೋನ ನಮ್ಮ ಅತ್ತೆ ತೊಗೊತೀನಿ ಅಂದರು. ನಾನು ಆಮೇಲೆ ತುಂಬ ಬಿಲ್ಡಪ್ ಕೊಟ್ಟು ತಗೋ ಅಂದೆ. ಯಾಕಂದರೆ ಸೈಡ್ ವಿಂಗಲ್ಲಿ ನಾನು ಇನ್ನೊಂದು ಬ್ಲೌಸ್ ಹೊಲಿಸ್ಕೊಂಡ್ರೆ ಮ್ಯಾಚ್ ಮಾಡ್ಕೊಬೋದು. ಅವ್ರ ಬ್ಲೌಸ್ ನನಗಾಗಲ್ಲ. ಬಟ್ ನಾನು ಸೆಪ್ರೇಟ್ ಬ್ಲೌಸ್ ತೊಗೊಂಡ್ರೆ ಅವಾಗ ಆ ಸೀರೆ ನಾನು ಉಟ್ಕೊಬೋದಲ್ಲ. ಇದು ಬ್ಲೌಸ್ ಇದೆ ಐಡಿಯಾ. ಓಕೆ. ಸೊ ದಿಸ್ ಈಸ್ ಮೈ ತುಂಬ ಇಷ್ಟಪಟ್ಟು ತೊಗೊಂಡಿರೋ ಗ್ಲಿಟ್ರಿ ಸ್ಯಾರಿ. ಇದು ನನ್ನ ಸೀರೆ. ರೆಡ್ ಆ್ಯಂಡ್ ಬ್ಲ್ಯಾಕ್ ಬಿಟ್ಟು ನೆಕ್ಸ್ಟು ನಾನು ತೊಗೊಂಡಿದ್ದು ಈ ಸೀರೆ ಹೀಗಿದೆ. ಇದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ಸ್ ನಾನು ತೊಗೊಂಡಿದ್ದಂದರೆ ಇಯರಿಂಗ್ಸ್, ವೈಟ್ ಸ್ಟೋನ್ ವಿತ್ ಪರ್ಲ್. ಸಕ್ಕತ್ತಲ್ಲ. ಇದೇ ಒಂದು ಇಯರಿಂಗ್ನ ಒಂದೇ ರೋಡಲ್ಲಿ 2 ಸರಿ ಓಡಾಡಿ ಹುಡುಕಿ ಫೈನಲಿ ತೊಗೊಂಡೆ. ಬಟ್ ಬ್ಯಾಂಗಲ್ಸ್ಗೆಲ್ಲ ಅಷ್ಟು ಅಲಿಲಿಲ್ಲ. ಲೈಕ್ ಕಾಂಬಿನೇಷನ್ ಸೇಮ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ವಿತ್
ಸಿಲ್ವರ್ ಬ್ಯಾಂಗಲ್ ಮಿಕ್ಸ್ ಮಾಡೋದು ಚೆನ್ನಾಗಿರುತ್ತೆ. ದಟ್ ಐ ಆಲ್ರೆಡಿ ಹ್ಯಾವ್. ಸೊ ಅದಕ್ಕೆ ನಾನು ಇನ್ನೊಂದ್ಸರಿ ಪರ್ಚೇಸ್ ಮಾಡೋಕ್ಕಾಗಿಲ್ಲ, ಅದಿದೆ. ಸೊ ಅದ್ರ ಜೊತೆಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರೂ ಆಗುತ್ತೆ, ಅಥವಾ ಪ್ಯೂರ್ ಇದಾದರೂ ಹಾಕೋಬೋದು, ಪ್ಯೂರ್ ಸಿಲ್ವರ್ ಆದರೂ ಹಾಕೋಬೋದು, ಇಟ್ ವರ್ಕ್ಸ್. ಸೊ ಈಗ ಈ 2 ಸೀರೆಯಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಅತ್ತೆ ಎಲ್ಲೋ ಸ್ಯಾರಿ ಇಷ್ಟ ಆಯಿತಾ, ನನ್ನ ಎಲ್ಲೋ ಸ್ಯಾರಿ ಇಷ್ಟ ಆಯಿತಾ ಎಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ನಾನು ತೊಗೊಂಡಿರೋ 2 ಸೀರೆ, ರೆಡ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಇದು, ಈ 2ರಲ್ಲಿ ಯಾವ್ದು ಇಷ್ಟ ಆಯಿತು, ಎರಡರಲ್ಲೂ ಟೋಟಲ್ ಎಷ್ಟು 3 ಅಲ್ಲ, ಟೋಟಲ್ 3 ಸೀರೆಯಲ್ಲೂ ದಿ ಬೆಸ್ಟ್ ಯಾವುದು ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಪ್ಕಮಿಂಗ್ ವಿಡಿಯೋಲಿ ನಾವು ಇನ್ನೂ ಎಕ್ಸೈಟಿಂಗ್, ಲೈಕ್ ಈ ಮಧ್ಯೆ ನಮ್ಮದು ಸ್ವಲ್ಪ ಗ್ಯಾಪ್ ಆಗ್ತಿದೆ ಆ್ಯಂಡ್ ನಾವು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಿದ್ದ ಕಾರಣ ಏನಂದರೆ ಐ ಆಮ್ ದ ಒನ್, ಲೈಕ್ ನನಗೆ ಎಡಿಟಿಂಗ್ ನಾನೇ ಮಾಡಬೇಕು. ಈಗ ನಾನು ಮಾಡೋ ರೀಲ್ಗೂ ಕೂಡ ಸ್ಕ್ರಿಪ್ಟ್ ರೈಟಿಂಗ್ ನಾನೇ ಮಾಡಬೇಕು, ಅದರ ಎಡಿಟಿಂಗ್ ನಾನೇ ಮಾಡಬೇಕು. ಸಿನ್ಸ್ ಈಗ ರೀಸೆಂಟ್ಲಿ ನಾನು ಕ್ಯಾಮ್ರಾ ತೊಗೊಂಡಿರೋದ್ರಿಂದ ಐ ಆಮ್ ಶೂಟಿಂಗ್ ಇನ್ ಕ್ಯಾಮ್ರಾ. ಸೊ ಎಲ್ಲನೂ ನನಗೆ ಒಂಥರ ಹೆಕ್ಟಿಕ್ ಆಗಿದೆ. ಪ್ಲಸ್ ಅದು ಬಿಟ್ಟು ನಮ್ಮ ಪರ್ಸ್ನಲ್ ಆಗು 1000 ಕೆಲಸ ಪ್ರಾಬ್ಲಮ್ಸ್ ಅಂತ ಇರುತ್ತೆ, ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ತುಂಬ ಟಯರ್ಡ್ ಆಗ್ತಿದೆ. ಬಟ್ ಸ್ಟಿಲ್ 1 or the other day ಪಕ್ಕ ನಾನು ಡೈಲಿ ವ್ಲಾಗ್, ಇಫ್ ನಾಟ್ ಡೈಲಿ ವ್ಲಾಗ್, ಅಟ್ಲೀಸ್ಟ್ ವೀಕ್ಲಿ 3-4 ವ್ಲಾಗ್ಸ್ ಆದರೂ ಅಪ್ಲೋಡ್ ಮಾಡೋಷ್ಟು ಐ ಕಮ್ ಬ್ಯಾಕ್. ಅಷ್ಟು ಒಂದು ಎಲ್ಲ ಬ್ಯಾಕಪ್ ಇಟ್ಕೊಂಡೇ ಬರ್ತೀನಿ, ಅಷ್ಟು ಒಂದು ಏನು ಪಂಚುವಲ್ ಆಗಿರ್ತೀನಿ, ಕನ್ಸಿಸ್ಟೆಂಟಾಗಿ ಮಾಡ್ತೀನಿ, ಐ ಪ್ರಾಮಿಸ್ ದಟ್. ಬಟ್ ಸದ್ಯಕ್ಕೆ ಕೆಲವೊಂದಷ್ಟು ಪ್ರಾಬ್ಲಮ್ಗಳಿದೆ ಆ್ಯಂಡ್ ಜೊತೆಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಇಲ್ಲಿಗೆ ಮಿನಿ ಬ್ಲಾಗ್ ಅಂತ ಹೇಳ್ತಾ ಇದ್ದೀನಿ, ಯಪ್ಪ ದೇವ್, ನಾನು ಅದೇ ಏನ್ ಹಿಂಗೆ ಹೇಳ್ತಾವಳಲ್ಲ ಕೋಮ. ಓಕೆ ಸಾರಿ ಗೈಸ್, ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಟಾಟಾ.